ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KS ಮರುಪರೀಕ್ಷೆಯ ಒಂದು ಏನು ಲೋಪದೋಷಗಳು, ಹಾಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸಿಗಬೇಕಾಗಿರುವಂಥ ಜಸ್ಟಿಸು, ಈ ಎಲ್ಲ ವಿಷಯಗಳಿಗಿಂತ ಮುಖ್ಯವಾಗಿ ಈಗ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋಂಥ ಒಂದು ಪ್ರಶ್ನೆ, ಕಟ್ಟಕಡೆಯದಾಗಿ ಏನಾಗುತ್ತೆ, ಈಗೆಲ್ಲ ಕಾಯ್ತಾ ಇರುವಂಥದ್ದು ರಿನೋಟಿಫಿಕೇಷನ್ ಅಥವಾ ಎಕ್ಸಾಮ ಅಥವಾ ಆಗಿರುವಂಥ ನ್ಯಾಯಕ್ಕೆ ಏನಾದರೂ ಒಂದು ಸಮಂಜಸವಾದ ನಿರ್ಧಾರ ತೆಗೆದುಕೊಳ್ತಾರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರ. ಬಟ್ ಒಂದು ಕಡೆ KPSC ಮುಖ್ಯ ಪರೀಕ್ಷೆಯ ದಿನಾಂಕಗಳನ್ನು ಘೋಷಣೆ ಮಾಡಿದೆ, ಇನ್ನೊಂದು ಕಡೆ ಸರ್ಕಾರ ಮೌನವನ್ನು ತಾಳ್ಬಿಟ್ಟಿದೆ. ಕಂಪ್ಲೀಟಾಗಿ ಈ ವಿಷಯದಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅವರು ವರ್ತಿಸ್ತಿದ್ದಾರೆ. ಆಲ್ರೆಡಿ ಕೊಟ್ಟಿರೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ತಪ್ಪಿದ್ದಾರೆ. ಈಗ KATಗೆ ಏನು ಕೇಸನ್ನು ಫೈಲ್ ಮಾಡಿದಂಥ ಅರ್ಜಿದಾರರಿದ್ದರು ಶ್ರೀಕೃಷ್ಣ ಮತ್ತು ಅವರ ತಂಡ, ಅವರೀಗ ಹೈಕೋರ್ಟ್ಗೆ ಮತ್ತೆ ರಿಟ್ಟನ್ನು ಫೈಲ್ ಮಾಡಿದ್ದಾರೆ. ರಿಟ್ ಫೈಲ್ ಯಾವ ರೀತಿ ಆಗಿದೆ ಅಂತಂದರೆ, ಒಬ್ಬೊಬ್ಬರು ಒಂದೊಂದು ಪ್ರಕರಣ, ಈಗ 2 ಪ್ರಕರಣ, 2 ಕೇಸ್ ಫೈಲ್ ಆಗಿದೆ. ಇದ್ರ ಬಗ್ಗೆ ಕೂಡ ತುಂಬ ಜನ ಕೇಳಿದ್ರಿ, ಯಾಕೆ ಇವರು 2 ಫೈಲ್ ಮಾಡಿದ್ದಾರೆ ಹಾಗೆ ಅಂತ. ಬಟ್ ಅಲ್ಲಿ ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಏನು ಅರ್ಜಿದಾರರು ಇದ್ದರು KATಯಲ್ಲಿ, ಅವರಿಗೆ ಸರಿಯಾದಂಥ ತೀರ್ಪು ಸಿಕ್ಕಿಲ್ಲ. ಸೊ ಅದಕ್ಕೆ ಅವರು ಅಗೇನ್ ಹೈಕೋರ್ಟ್ಗೆ ಈಗ ಅಪ್ರೋಚ್ ಮಾಡ್ತಾ ಇದ್ದಾರೆ. ಈ ಕಡೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಜನರಿಗೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ, ನೇರವಾಗಿ ಒಂದಿಷ್ಟು ಮಾತಿನ ಮೂಲಕ ಕೆಲವೊಂದಿಷ್ಟು ದಾಳಿಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಸ್ಪೆಷಲಿ ಹೇಳ್ತಾರೆ, ಇವ್ರಿಗೇನು ವ್ಯೂಸ್ ಬರುತ್ತೆ ಅದು ಬರುತ್ತೆ, ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ನಾವು ಈ ವಿಷಯದ ಬಗ್ಗೆ ಎಲ್ಲಿಂದ ಮಾತಾಡ್ತಾ ಇದ್ದೀವಿ? ಮೊದಲು ಪರೀಕ್ಷೆ ಆಯಿತು KSದು, ಅಲ್ಲಿ ಅಗೇನ್ ಲೋಪದೋಷಗಳಾಯಿತು. ಮರುಪರೀಕ್ಷೆಗೆ ಒಂದು ಹೋರಾಟ ನಡೀತು, ಅದು ಮರುಪರೀಕ್ಷೆ ಘೋಷಣೆ ಆಯಿತು. ಸೊ KPSC ಅಗೇನ್ ರೈಟ್ ಆಗಿದ್ದಿದ್ರೆ ಮರುಪರೀಕ್ಷೆಯಲ್ಲಿ ಏನಾದರೂ ಸರಿಯಾಗಿ ಕ್ವಶನ್ ಪೇಪರ್ ತೆಗೆದು ಎಲ್ಲ ರೀತಿ ಸರಿಯಾಗಿ ಮಾಡಿದರೆ, ಇದ್ರ ಬಗ್ಗೆ ನೀವು ಮಾತಾಡುವಂಥದ್ದು ಯಾಕೆ? ಈಗ UP ಬೇರೆ ಎಕ್ಸಾಮ್ ನಡೆದಿದೆ, ಅಕೌಂಟ್ ಅಸಿಸ್ಟೆಂಟ್ ಆಯಿತು, ಬೇರೆ ಕೆಲವೊಂದಿಷ್ಟು ಕ್ಲೀನಾಗಿ ಪರೀಕ್ಷೆಗಳು ನಡೆದಿದೆ. ಆ್ಯಂಡ್ ಈವನ್ UPSC ಇದೆ ಅಂದ್ಕೊಳ್ಳಿ, ಅಥವಾ SSC ಯಾವುದೋ, ಅವರು ಅದ್ರ ಬಗ್ಗೆ ನಾವು ಹಿಂಗೆ ಪರೀಕ್ಷೆ ಸರಿ ಇಲ್ಲ, ಎಕ್ಸಾಮ್ ಮಾಡಿ, ರಿನೋಟಿಫಿಕೇಷನ್ ಮಾಡಿ ಅಂತೇಳಿ ದಿನ ಮಾತಾಡ್ತೀವಿ ಅದ್ರ ಬಗ್ಗೆ. ಇಲ್ಲ ತಾನೇ, ಎಲ್ಲಿ ಏನು ತಪ್ಪಾಗಿದೆ, ಎಲ್ಲಿ ಅಗೇನ್ ಮಿಸ್ಟೇಕ್ ಆಗ್ತಾಯಿದೆ, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಾ ಇದ್ದೀವಿ ಅಷ್ಟೇ. ಈವನ್ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಈ ವಿಷಯ ಎಷ್ಟೋ ಜನಕ್ಕೆ ಇದೇ ವಿಷಯ ಮಾಡೋಕ್ಕಾಗ್ತಾ ಇಲ್ವಲ್ಲ. ಎಷ್ಟೋ ಜನಕ್ಕೆ ಹೇಳಿದರೆ ಜಸ್ಟ್ ಒಂದು 2 ಮಿನಿಟ್ಸ್ದು ಒಂದು ವಿಡಿಯೋ ಮಾಡಿ ಕೊಡಿ, ಬೇಡ ನೀವು ಹೇಳ್ತೀರಲ್ಲಪ್ಪ, ಓಕೆ. ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡ್ತಿರೋದಕ್ಕೆ, ಅವ್ರು ಒಳ್ಳೆಯ ವಿಷಯದ ಬಗ್ಗೆ ಧ್ವನಿ ಎತ್ತಾ ಇರೋದಕ್ಕೆ ನೀವು ಅದು ಮಾಡ್ತೀರಾ ಇದು ಮಾಡ್ತೀರಾ, ಇನ್ನು ದುಡ್ಡಿನ ವಿಷಯದ ಬಗ್ಗೆ ಬಿಡಿ, ಅದು ಕೆಲವರು ಅದನ್ನು ಕೂಡ ಮಾತಾಡಿದ್ದಾರೆ. ಬಟ್ ನಿಜವಾಗ್ಲೂ ನೀವು ಇಂಡಿವಿಜುವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬನ್ನಿ, ಫೈಟ್ ಮಾಡಿ, ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ, ಓಡಾಡಿ, ನಿಮಗೆ ಅವಾಗ ಅದರ ಒಂದು ವ್ಯಾಲ್ಯೂ ಏನಂತ ಅರ್ಥ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ CTI ಪರೀಕ್ಷೆಯಲ್ಲಿ, PDO ಪರೀಕ್ಷೆಯಲ್ಲಿ ರಾಜಾರೋಷವಾಗಿ ಅಕ್ರಮವನ್ನು ಮಾಡಿದರು ಇವರು. ಅದರ ವಿರುದ್ಧ ಯಾರಾದರೂ ಧ್ವನಿ ಎತ್ತೋದಕ್ಕೆ ಹೋದರೆ ಅದನ್ನು ಈಸಿಯಾಗಿ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡೋ ಹಾಗೆ ಎಲ್ಲರೂ ಕೂಡ ಮಾಡಿದ್ರಿ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು, ಜಗಜ್ಜಾಹೀರಾಗಿರುವಂಥ ವಿಷಯ. ಈಗ ಅಗೇನ್ KS ಪರೀಕ್ಷೆಯಲ್ಲಿ ಅವ್ರು ಅದನ್ನೇ ಮಾಡೋದಕ್ಕೆ ಹೊರಟಿದ್ದಾರೆ. ವಿತ್ ಎವಿಡೆನ್ಸ್ ಇಲ್ಲ ಅಷ್ಟೇ, ಎವಿಡೆನ್ಸ್ ಇದ್ದಿದ್ದರೆ, ಪ್ರೂಫ್ ಇದ್ದಿದ್ದರೆ ಯಾರು ಇದ್ರ ಬಗ್ಗೆ ಆದರೂ ಸಾಧ್ಯವಾದಷ್ಟು ಪ್ರೂಫ್ ಎವಿಡೆನ್ಸ್ಗಳು ಸಿಕ್ಕಿದೆ. ಪರೀಕ್ಷೆ ಹಿಂದಿನ ದಿನ ಅರೆಸ್ಟ್ ಆಗಿರುವಂಥವ್ರು ಕ್ವಶನ್ ಪೇಪರ್ ವಿಷಯಕ್ಕೆ, ಆ್ಯಂಡ್ OMR ವಿಚಾರದಲ್ಲಿ ಆಗಿರುವಂಥದ್ದು ಹಲವಾರು ಘಟನೆಗಳು ಗೊತ್ತೇ ಇದೆ. ಇನ್ನೇನು ಹೇಳಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರು ಮಾಡ್ತಾ ಇರುವಂಥ ಆತುರದಲ್ಲಿ ತೋರಿಸ್ತಾ ಇದೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಇಡೀ ಜುಡಿಷಿಯಲ್ ಸಿಸ್ಟಮ್ ಜೊತೆನೇ ಇವರು ಯಾವ ರೀತಿ ಅಂತಂದರೆ, ಈಗ ಆಲ್ರೆಡಿ ನೋಡಿ, ಈಗ ಹೋಗಿ ಅರ್ಜಿದಾರ ಅರ್ಜಿ ಹಾಕಿದರೆ ಇಮಿಡಿಯೇಟಾಗಿ ಇವ್ರು ಕೇವೆಟ್ಟು ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಇವ್ರಿಗೆ ಅರ್ಜೆನ್ಸಿ ಇದೆ ಇಲ್ಲಿ ಅನ್ನೋದು ತೋರಿಸ್ತಾ ಇದೆ. ಬಟ್ ಇದ್ರ ಬಗ್ಗೆ ವ್ಯೂಸ್ ಮಾಡ್ಕೊಳ್ಳೋಕ್ಕೆ, ಅದು ಮಾಡ್ಕೊಳ್ಳೋಕ್ಕೆ, ಅದರಿಂದ ಏನೋ ಮಾಡುತ್ತೆ, ಏನು ಲಕ್ಷಾಂತರ, ಏನು ಮಿಲಿಯನ್ ಗಟ್ಟಲೆ ಏನು ವ್ಯೂಸ್ ಬಂದಿಲ್ಲ, ಯಾರಿಗೂ ಹಣ ಮಾಡ್ಕೊಳ್ಳೋದಿದ್ದರೆ ಬೇರೆ ಅದಕ್ಕೆಲ್ಲ ವಿಷಯಗಳಿದೆ. ಅದು ಒಂದ್ರ ಬಗ್ಗೆನೇ ಮಾತಾಡುವಂಥದ್ದು ಏನು ಅವಶ್ಯಕತೆ ಇರೋಲ್ಲ. ಸೊ ದಯವಿಟ್ಟು ಒಂದು ರೆಸ್ಪಾನ್ಸಿಬಲ್ ಆದಂಥ ಒಂದು ಹುದ್ದೆ, ಜವಾಬ್ದಾರಿಯುತಂಥ ಆಡಳಿತಾತ್ಮಕ ಹುದ್ದೆ ಇದು KS ಅನ್ನೋದು. ಸುಮ್ಮನೆ ಈಗ ಹೆಂಗೋ ಸೆಂಟ್ರಲಲ್ಲಿ UPSC ಇದೆ, IAS ಅಧಿಕಾರಿಗಳಾಗ್ತಾರೋ ಹಾಗೆ KS ಅಧಿಕಾರಿಗಳಾಗ್ತಾರೆ. ರಾಜ್ಯಕ್ಕೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಕೊಡಬೇಕಂತ ನೇಮಕಾತಿ ಅಲ್ಲಿ ಆಯೋಗ ಇದೆ. ಆ ರೀತಿ ಇದ್ದಾಗ ಅವರು ನೇರವಾಗಿ ಕರೆಕ್ಟಾಗಿ ಎಕ್ಸಾಮ್ ಮಾಡ್ಕೊಂಡು ಹೋದರೆ ಯಾರ್ಯಾರು ಕ್ವಶನ್ ಮಾಡೋಕ್ಕೆ ಹೋಗ್ತಾರೆ? ಮಾಡೋದೆಲ್ಲ ಭ್ರಷ್ಟ ಕೆಲಸ, ಎಲ್ಲ ಕಡೆ ಅಕ್ರಮ. ಹೈಕೋರ್ಟೇ ಹೇಳ್ತಾ ಇದೆ, ಇನ್ನೇನು ಹೇಳಬೇಕು ಹೇಳಿ. ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಈ ವಿಷಯದ ಬಗ್ಗೆ ನೇರವಾಗಿ ಹೇಳ್ತಾ ಇದ್ದಾರೆ. ಇನ್ನೆಂಥ AEE ಪರೀಕ್ಷೆಯಲ್ಲಿ ಆಗಿರೋದು ಗೊತ್ತಿಲ್ವಾ? ಇಷ್ಟೆಲ್ಲ ವಿಷಯಗಳಾಗಿದೆ. ಈಗ ಮತ್ತು ಕಾನೂನಾತ್ಮಕವಾಗಿ ಅವರು ಹೋರಾಟ ಮಾಡೋದಕ್ಕೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ರು ಕೂಡ ಅವ್ರ ಮೇಲೆ ಒಂದು ಬ್ಲೇಮ್. ನಮಗಂತೂ ಒಂದು ವಿಷಯ ಸ್ಪಷ್ಟವಾಗಿದೆ, ನೀವು 1000 ಪ್ರೊಟೆಸ್ಟ್ ಮಾಡಿ, 1000 ಉಪವಾಸ ಧರಣಿ ಮಾಡಿ, ನಾವಂತೂ ಇದಕ್ಕೆ ಏನೂ ರೆಸ್ಪಾನ್ಸ್ ಮಾಡಲ್ಲ ಅನ್ನೋ ರೀತಿ ಸರ್ಕಾರ ಮತ್ತು KPSC ಸರಿಯಾಗಿಬಿಟ್ಟಿದೆ. ಇನ್ನು ಪ್ರೊಟೆಸ್ಟ್ ಮಾಡಿಕೊಂಡು ಅಲ್ಲಿಂದ ಅಭ್ಯರ್ಥಿಗಳನ್ನ ಕರೆಸ್ಕೊಂಡು ಅವ್ರು ರಾತ್ರಿ ಟ್ರೈನ್ ಮಾಡಿಕೊಂಡು, ಬಸ್ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಇಷ್ಟೆಲ್ಲ ಶ್ರಮ ವಹಿಸಿದ ಮೇಲೂ ಕೂಡ ಅವ್ರು ಏನೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ, ಇನ್ನವರು ಪ್ರೊಟೆಸ್ಟ್ಗೋ ಅಥವಾ KPSC ಕಚೇರಿ ಮುಂದೆ ಒಂದು ಬಾಯಿ ಬಡ್ಕೊಂಡ್ರು ಯಾರೂ ಕೇಳಲ್ಲ. ಅದೆಲ್ಲ ಆಗೋಗಿದೆ. ಈಗ ಆಗೋಗಿದ್ದಕ್ಕೆ ಕಟ್ಟ ಕಡೆಯದಾಗಿ ನ್ಯಾಯಾಲಯದ ಮೂಲಕ ನ್ಯಾಯವನ್ನು ಪಡ್ಕೊಳ್ಬೇಕು ಅನ್ನೋದು ಸ್ಟ್ರಗಲ್ ನಡೀತಾ ಇದೆ. ದಯವಿಟ್ಟು ಈ ವಿಷಯದ ಬಗ್ಗೆ ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ.
ಇನ್ನು ಕೆಲವರು ಪಾಸಾಗಿ ನಾವು ಅಸಿಸ್ಟೆಂಟ್ ಕಮಿಷನರ್ ಆಗ್ತೀವಿ, ನಾವು ಇನ್ನೇನಾಗ್ತೀವಿ, ಓಕೆ. ನಿಮ್ಗೆ ಯಾರು ಪಾಸಾಗಿ ಮುಖ್ಯ ಪರೀಕ್ಷೆಗೆ ಓದ್ತಾ ಇರೋರಿಗೆ ಯಾರಿಗೂ ತೊಂದರೆ ಮಾಡಿ ನೀವು ಬಂದು ನಮ್ಮ ವೀಡಿಯೋಸ್ ನೋಡಿ ಅಥವಾ ಇನ್ನೇನೋ ನೋಡಿ ಟೆಲಿಗ್ರಾಮ್ ಚಾನಲ್ ಇದನ್ನು ನೋಡಿ ಇಲ್ಲಿ ಹೈಕೋರ್ಟ್ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಿಮ್ಗೆ ಯಾರು ಹೇಳಿಲ್ಲ, ಯಾರಿಗೆ ಏನು ಬೇಕಿದೆ ಅವ್ರು ಅದಕ್ಕೆ ಫೈಟ್ ಮಾಡ್ತಾಯಿದ್ದಾರೆ. ನಿಮಗೇನು ಬೇಕಿದೆ ನೀವು ಅದಕ್ಕೆ ಫೈಟ್ ಮಾಡಿ, ಓಕೆನಾ. ಇಲ್ಲಿ ನಾವು ಏನೋ ಕೆಲಸ ಮಾಡ್ಕೊಳ್ಳಿ, ಅದು ಪರ್ಸ್ನಲ್ ವಿಷಯ. ಅದ್ರ ಬಗ್ಗೆ ನಿಮ್ಗೆ ಯಾರು ಹೇಳಿದರು, ನಿಮಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ನೀನು ಬಂದು ನೋಡಿದ ತಕ್ಷಣ ನನಗೆ ಈ ರೀತಿ ಆಯಿತು, ಮಿಸ್ಲೀಡ್ ಆಯಿತು. ಹಿಂದೆ ಒಬ್ಬರು ಮಹಾವ್ಯಕ್ತಿ ಮಾತಾಡಿದ್ದ, ಮಿಸ್ಗೈಡ್ ಆಯಿತು, ಮಿಸ್ಲೀಡ್ ಆಯಿತು. ಯಾರಿಗೆ ಹೇಳಿದ್ರು ನಿಂಗೆ ಮಿಸ್ಗೈಡ್ ಮಾಡೋಕ್ಕೆ? ಮಿಸ್ಲೀಡ್ ಮಾಡಿದ್ದಂದರೆ ಹೋಗಿ ಕಂಪ್ಲೇಂಟ್ ಕೊಡು, ಸಂಬಂಧಪಟ್ಟ ಸ್ಟೇಷನ್ಗೆ ಹೋಗು. ನೀನು ಯಾವ ಇದು ಸೆಕ್ಷನಲ್ಲಿ ಕಂಪ್ಲೇಂಟ್ ಕೊಡ್ತೀಯಾ ಕೊಡು. ಈ ರೀತಿ ಆಗಿದೆಯಾ, ನಿನ್ನಿಂದ ತಪ್ಪಾಗಿದೆ, ನನ್ನಿಂದ ಇಷ್ಟು ಜನರಿಗೆ ಏನಾದರೂ ಅನಾಹುತ ಆಗಿದೆಯಾ, ಅಥವಾ ಅವ್ರು ಏನಾರು ಅವ್ರ ಜೀವಕ್ಕೆ ಹಾನಿ ಮಾಡಿದ್ನ, ಅಥವಾ ಈ ಪರೀಕ್ಷೆಯಿಂದ ಏನಾರು ಹೋಗಬೇಡಿ ಅಂತ ತಡೆ ಹಿಡಿದು ನಿಲ್ಲಿಸಿದ್ನ, ಏನಾದ್ರು ಮಾಡಿದ್ದ ನಾನು. ಆಗ ಥರ ಏನಾದರೂ ಇದ್ದರೆ ನೇರವಾಗಿ ಹೋಗಿ ಅದ್ರ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ಯಾರೋ ಏನೋ ಒಂದು ನ್ಯಾಯಕ್ಕಾಗಿ ಅಥವಾ ಅವ್ರಿಗಾಗಿರೋ 70,000 ಅಭ್ಯರ್ಥಿಗಳಿಗಾಗಿರುವಂಥ ನ್ಯಾಯ ಇದು. ಒಂದೇ ಒಂದು ಪ್ರಶ್ನೆ ಇಲ್ಲಿ 1 ಮಾರ್ಕ್ಸ್ ಹೋದರೂ ಕೂಡ ಅವನು ಆಯ್ಕೆ ಪಟ್ಟಿಯಿಂದ ಹೊರಗುಳಿತಾನೆ, ಆಯಿತಾ. ಇದೇ KPSC ಹಿಂದೆ ಒಂದು ನಡೆದಿರೋ ಇನ್ಸಿಡೆಂಟ್ ಹೇಳ್ತೀನಿ. ಕ್ಯಾಶ್ ಆ್ಯಂಡ್ ಇನ್ಕಮ್ ಆದಾಯ ಪ್ರಮಾಣ ಪತ್ರ ಅರ್ಜಿ ಹಾಕಿರುವಂಥ ಅಭ್ಯರ್ಥಿ ಸ್ವಲ್ಪ ಮಸುಕಾಗಿದೆ ಅನ್ನೋ ಕಾರಣಕ್ಕೆ ಅದು ಕ್ಲೀನಾಗಿ ಕಂಡಿಲ್ಲ ಅಂತ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅದನ್ನು ತೆಗಿತಾರೆ. ಅದಾದಮೇಲೆ ಅಂತ ಕೋರ್ಟ್ ಮೂಲಕ ಹೋಗಿ ನ್ಯಾಯವನ್ನು ಪಡ್ಕೊಳ್ತಾರೆ. ಜಸ್ಟ್ ಇದೇ ಹಾಲ್ ಟಿಕೆಟಲ್ಲಿ ಒಂದು ಹೆಸರು ಎಲ್ಲೋ ಸ್ಟಾರ್ಟಿಂಗ್ ಹೆಸರು ಬರಬೇಕಾದ್ರೆ ಒಂದು ಕಡೆ ಮಿಸ್ಟೇಕ್ ಆದರೆ ನೀವು ಸುಮ್ಮನೆ ಇರ್ತೀರಾ? ನಿಮ್ಮ ದಾಖಲಾತಿ ಪರಿಶೀಲನೆ ನೀವು ಸರಿಯಾಗಿ ಮಾಡ್ತಿರ್ತಾನೆ. ಹಂಗೆ ಅದ್ರ ಕ್ವಶನ್ ಪೇಪರ್ನ ಯಾಕೆ ನೀವು ಸರಿಯಾಗಿ ಫಾರ್ಮ್ ಮಾಡೋಕ್ಕಾಗ್ತಿಲ್ಲ? ಸರಿಯಾಗಿ ಕ್ವಶನ್ ಪೇಪರ್ನ ಯಾಕೆ ನೀವು ರೆಡಿ ಮಾಡಿಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷೆ ನಡೆಸೋದಕ್ಕಾಗ್ತಿಲ್ಲ? ನಮ್ಮ ಮೇನ್ ಕ್ವಶನ್ ಇರೋದು ಇದು. ಹಾಗಾದರೆ ಎಲ್ಲಿವರೆಗೂ ನೀವು ಇದೇ ರೀತಿ ಟ್ರಾನ್ಸ್ಲೇಷನ್ ಗೂಗಲಲ್ಲಿ ಎಲ್ಲೋ ChatGPT ಮಾಡಿಕೊಂಡು ತಂದು ಪೇಪರನ್ನು ಇಟ್ಬಿಟ್ರೆ ಅದನ್ನು ಬರ್ಕೊಂಡು ಅರ್ಥ ಆದವನು ಹಿಂಗೋ ಪಾಸ್ ಆಗ್ತಾನೆ ಏನೋ ಮಾಡ್ಕೊಂಡು, ನನಗೆ ಅರ್ಥ ಆಗದವನು ಅನ್ನೋದಕ್ಕಿಂತ ಕನ್ನಡದಲ್ಲೇ ಪ್ರಶ್ನೆಗಳು ತಪ್ಪಿದೆ. ಅದು ಎಷ್ಟು ಬಾರಿ ಹೇಳಬೇಕೆಲ್ಲ ಕವಿಗಳು, ಸಾಹಿತಿಗಳು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಇನ್ನೆಷ್ಟು ಜನ ಹೇಳಬೇಕು ಹೇಳಿ. ಈಗ ಅದಕ್ಕೆ ನ್ಯಾಯಾಧೀಶರ ಮೂಲಕ ಹೇಳಿಸಿದ್ರಾಯಿತು ಅನ್ನೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಅದನ್ನು ಜವಾಬ್ದಾರಿ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಇವತ್ತು ಅವರವರ ವೈಯಕ್ತಿಕ ಬದುಕಿನಲ್ಲಿ ಸಾವಿರಾರು ಸಮಸ್ಯೆಗಳಿರುತ್ತೆ. ಅದನ್ನೆಲ್ಲವನ್ನು ಬಿಟ್ಟು ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ನಿಂತ್ಕೊಳ್ತಾರೆ ಅಂದಾಗ ಯಾರೇ ಇರಲಿ, ಅಲ್ಟಿಮೇಟ್ಲಿ ಏನೇ ಇರಲಿ, ಅದು ಅವ್ರ ಹೆಸರು ಬಂದುಬಿಡ್ತು ಅಥವಾ ಅವ್ರಿಗೇನೋ ಒಂದು ಪಾಪ್ಯುಲಾರಿಟಿ ಸಿಕ್ತು ಅಂದ ತಕ್ಷಣ ಅವ್ರ ಬಗ್ಗೆ ಬ್ಲೇಮ್ ಮಾಡೋದಾಗಲಿ, ಅಲ್ಟಿಮೇಟ್ಲಿ ಇಟ್ಸ್ ನಾಟ್ ಗುಡ್ ಅಂತ ನನಗನ್ಸುತ್ತೆ. ಸೊ ಫೈನಲಿ ಇಷ್ಟು APSC ಬಗ್ಗೆ ಬೆಳವಣಿಗೆ ನಡೀತಿದೆ. ಅಪ್ಕಮಿಂಗ್ ಏನಾದರೂ ಅಪ್ಡೇಟ್ ಸಿಕ್ಕರೆ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.